ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ಶಕ್ತಿ, ಧೈರ್ಯ, ಭಕ್ತಿ ಮೂರು ಗುಣಗಳು ಒಂದೇ ರೂಪದಲ್ಲಿ ಹುಟ್ಟಿದಂಥ ಪವಿತ್ರ ದಿನ. ಹೌದು, ಶಕ್ತಿ, ಧೈರ್ಯ, ಭಕ್ತಿ ಮೂರು ಗುಣಗಳ ಪ್ರತಿರೂಪವೇ ಹನುಮ. ಇಂದು ಪವಿತ್ರವಾದ ಹನುಮ ಜಯಂತಿ. ನಿಮ್ಮೆಲ್ಲರಿಗೂ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತು ಹನುಮ ಜಯಂತಿಯ ಪ್ರಯುಕ್ತ ಒಂದು ವಿಶೇಷವಾದಂಥ ಸ್ಥಳಕ್ಕೆ ಭೇಟಿ ಕೊಡೋಣ. ಆತ್ಮೀಯರೇ, ಇಂದಿನ ನನ್ನ ಪಯಣ ಕೊಪ್ಪಳ ಜಿಲ್ಲೆಯ ಬಿಳೆಬಾವಿ ಗ್ರಾಮದ ಬೆಟ್ಟದ ಮೇಲಿರುವ ಹನುಮ ದೇವಾಲಯಕ್ಕೆ. ಇದು ಪ್ರಕೃತಿಯ ಮಧ್ಯದಲ್ಲಿರುವ ಬೆಟ್ಟದ ಮೇಲಿನ ಪವಿತ್ರವಾದಂಥ ಹನುಮ ದೇವಾಲಯ. ಇಂದು ಹನುಮ ಜಯಂತಿ. ವಾಯುದೇವನ ಪುತ್ರನಾದ ಹನುಮಂತ ಅಪಾರ ಶಕ್ತಿ, ಅದ್ಭುತ ಧೈರ್ಯ ಮತ್ತು ಅಚಲ ಭಕ್ತಿಯ ಪ್ರತಿರೂಪ. ಶ್ರೀರಾಮನ ಮೇಲಿನ ಹನುಮನ ಭಕ್ತಿ ಇಂದಿಗೂ ಕೂಡ ಭಕ್ತರಿಗೆ ಪ್ರೇರಣೆ ನೀಡುತ್ತದೆ. ರಾಮಾಯಣದಲ್ಲಿ ಸೀತೆಯನ್ನ ಹುಡುಕಲು ಸಮುದ್ರ ದಾಟಿದ ಸಾಹಸ, ಲಂಕೆಯನ್ನ ದಹಿಸಿದ ವೀರತೆ ಇವೆಲ್ಲವೂ ಹನುಮನ ಮಹಿಮೆಯ ಉದಾಹರಣೆಗಳು. ಹನುಮನನ್ನ ಸ್ಮರಿಸಿದರೆ ಭಯ ದೂರವಾಗುತ್ತದೆ. ಅವನ ಹೆಸರನ್ನ ಜಪಿಸಿದರೆ ಮನಸ್ಸಿಗೆ ಧೈರ್ಯ ಬರುತ್ತದೆ. ಇದು ಬೆಟ್ಟದ ಮೇಲಿನ ಹನುಮ ದೇವಾಲಯದ ಎದುರುಗಡೆ ಇರುವ ನಾಗದೇವರು. ಕರ್ನಾಟಕದಲ್ಲಿ ಚೈತ್ರ ಮಾಸದ ಪೂರ್ಣಿಮೆಯ ದಿನ ಹನುಮ ಜಯಂತಿಯನ್ನ ಆಚರಿಸಲಾಗುತ್ತದೆ. ಇವತ್ತಿನ ದಿನ ಭಕ್ತರು ಹನುಮ ದೇವಾಲಯಕ್ಕೆ ಭೇಟಿ ನೀಡಿ ಹನುಮಾನ್ ಚಾಲೀಸ ಪಠಣ ಮಾಡುತ್ತಾರೆ ಮತ್ತು ವ್ರತ ಉಪವಾಸವನ್ನು ಮಾಡುತ್ತಾರೆ. ಪ್ರಸಾದವನ್ನು ಹಂಚಿಕೊಳ್ಳುತ್ತಾರೆ. ವಿಶೇಷ ಪೂಜೆ ಮತ್ತು ಅಲಂಕಾರ ಕೂಡ ನಡೆಯುತ್ತದೆ. ಬೆಟ್ಟದ ಮೇಲಿರುವ ಈ ಹನುಮಂತ ದೇವಾಲಯವು ಶಾಂತವಾದ ಮತ್ತು ಆಧ್ಯಾತ್ಮಿಕವಾದಂಥ ಸ್ಥಳವಾಗಿದೆ. ಇಲ್ಲಿ ಹೋಗುವುದೇ ಒಂದು ಸಮಾಧಾನದ ಅನುಭವ. ಭಕ್ತಿ ಮತ್ತು ಪ್ರಕೃತಿಯ ಸಂಗಮವಾದಂತಹ ಪವಿತ್ರ ತಾಣ ಇದಾಗಿದೆ. ಆಂಜನೇಯ, ಬಜರಂಗಬಲಿ, ಮಾರುತಿ, ವಾಯುಪುತ್ರ, ರಾಮದೂತ, ಸಂಕಟಮೋಚನ, ಮಹಾವೀರ, ಕೇಸರಿ ನಂದನ, ಚಿರಂಜೀವಿ, ಹೀಗೆ ಹನುಮನಿಗೆ ಹಲವು ನಾಮಗಳು. ರಾಮನ ಸೇವೆಯಲ್ಲಿ ಜೀವನವನ್ನೇ ಅರ್ಪಿಸಿದ ಮಹಾನ್ ಭಕ್ತ ಹನುಮ. ಕಣ್ಣಲ್ಲಿ ಕರುಣೆ, ಹೃದಯದಲ್ಲಿ ಭಕ್ತಿ, ಭುಜಗಳಲ್ಲಿ ಅಸೀಮ ಶಕ್ತಿ. ಸಂಕಷ್ಟದಲ್ಲಿ ನೆನೆಸಿದರೆ ಅಭಯ ಮತ್ತು ರಕ್ಷಣೆ ನೀಡುವ ಆಂಜನೇಯ. ಹನುಮನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಜೈ ಶ್ರೀರಾಮ್, ಜೈ ಹನುಮಾನ್. ಮತ್ತೊಮ್ಮೆ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು.